ಯುದ್ಧ ಕೊನೆಗೊಳಿಸುವ ಮಾತಾಡಿ ಶಾಕ್ ಕೊಟ್ಟಿದ್ದಾರೆ ಟ್ರಂಪ್ ಅವರು. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಕೊನೆ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಯುದ್ಧವನ್ನ ಕೊನೆಗೊಳಿಸುವ ಮಾತನಾಡಿ ಶಾಕ್ ಅನ್ನು ಕೊಟ್ಟಿದ್ದಾರೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಕೊನೆ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಮಿಲಿಟರಿ ಆಕ್ರಮಣ ಇನ್ನೂ 2-3 ವಾರ ನಡೆಯುತ್ತದೆ. ಒಪ್ಪಂದದ ಮಾತುಕತೆಗಳು ನಡೆಯುತ್ತಾ ಇವೆ ಅಂತೇಳಿ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ಹೇಳಿದ್ದಾರೆ. ಮಾತುಕತೆ ಮುಗಿಯದಿದ್ದರೆ 2-3 ವಾರಗಳಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ದಾಳಿಗಳನ್ನು ಎದುರಿಸಬೇಕಾಗುತ್ತೆ. ಇರಾನಿನ ನೌಕಾಪಡೆ ವಾಯುಪಡೆ ಸಂಪೂರ್ಣ ನಾಶವಾಗಿದೆ. ಅಮೆರಿಕದ ಭದ್ರತೆಗಾಗಿ ಆಪರೇಷನ್ ಎಪಿಕ್ ಫ್ಯೂರಿ ಈಗಾಗಲೇ ಯಶಸ್ವಿಗೊಂಡಿದೆ. ಇರಾನ್ ನಮ್ಮ ದೇಶವನ್ನು ನಾಶ ಮಾಡಲು ಬಯಸ್ತಾ ಇದೆ. ಇರಾನ್ ಪರಮಾಣು ಶಸ್ತ್ರಾಸ್ತ್ರ ನಿರ್ಮಿಸುವುದು ನಿಲ್ಲಿಸಿದ್ದೇವೆ ಅಂತ ಹೇಳ್ತಾ ಇದೆ. ಎಂದಿಗೂ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸಲ್ಲ. ಮಾಡಿರುವಂತಹ ತಪ್ಪುಗಳಿಗೆ ಇರಾನ್ಗೆ ಶಿಕ್ಷೆಯಾಗುತ್ತಿದೆ. ಅಮೆರಿಕಕ್ಕೆ ಹಾರ್ಮುಜ್ ಜಲಸಂಧಿಯ ಅಗತ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾರ್ಮುಜ್ ಯಾರಿಗೆ ಬೇಕಿದೆ ಅವರು ನೋಡಿಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತುಕತೆ ಆಗಿರೋದು. ಯುರೋಪಿಯನ್ ಮಿತ್ರ ರಾಷ್ಟ್ರಗಳ ವಿರುದ್ಧ ಟ್ರಂಪ್ ಕಿಡಿಕಾರಿದ್ದಾರೆ. ಯುದ್ಧ ಕೊನೆಗೊಳಿಸುವ ಮಾತಾಡಿ ಶಾಕ್ ಕೊಟ್ರ ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಹಾರ್ಮುಜ್ ಜಲಸಂಧಿಯ ವಿಚಾರವಾಗಿ ಇದನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 35 ದೇಶಗಳ ಜೊತೆಗೆ ಮೊನ್ನೆ ದಿನ ಸಭೆಯನ್ನು ಮಾಡಿದರು. ಆ ಒಂದು ಸಭೆಯಲ್ಲಿ ಒಂದಿಷ್ಟು ವಾದಗಳು ಎಲ್ಲವೂ ಕೂಡ ನಡೆದಿರುವಂಥದ್ದು. ಆ ಒಂದು ಸಭೆಯಲ್ಲಿ ಒಂದಿಷ್ಟು ದೇಶಗಳು, ಬ್ರಿಟನ್ ದೇಶ ಆಗಿರ್ಬೋದು ಮತ್ತು ಕೀರ್ ಸ್ಟಾರ್ಮರ್ ಆಗಿರ್ಬೋದು, ಈ ರೀತಿಯಾಗಿ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ನಿಮ್ಮಿಬ್ಬರ ಮಧ್ಯದಲ್ಲಿ ನಾವ್ಯಾಕೆ ಎಂಟ್ರಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ನೀವು ಈ ಒಂದು ಯುದ್ಧವನ್ನು ಆರಂಭ ಮಾಡಿದವರು ನೀವು, ನಾವ್ಯಾಕೆ ಇದರಲ್ಲಿ ಎಂಟ್ರಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ದೇಶಗಳು ಇದರಲ್ಲಿ ಮಾತನಾಡ್ತಾರೆ. ಸೊ ಇದರಿಂದ ಡೊನಾಲ್ಡ್ ಟ್ರಂಪ್ ಅವರಿಗೂ ಒಂದು ಕಡೆ ಬೇಜಾರು ಆಗುತ್ತೆ, ಮುಖಭಂಗನೂ ಕೂಡ ಆಗುತ್ತೆ. ಸೊ ಈಗ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಅವರಿಗೆ ಎಚ್ಚರಿಕೆ ಒಂದನ್ನು ಕೊಡ್ತಾ ಇದ್ದಾರೆ. ಇನ್ನು 2-3 ವಾರಗಳಲ್ಲಿ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇರಾನ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ವಾರ್ನಿಂಗನ್ನು ಸಹಿತ ಇಲ್ಲಿ ನೀಡ್ತಾ ಇದ್ದಾರೆ. ಒಪ್ಪಂದದ ಮಾತುಕತೆಗಳು ಈಗಾಗಲೇ ನಡೀತಾ ಇದ್ದಾವೆ. ಮಾತುಕತೆ ಮುಗಿಯದಿದ್ದರೆ ಇನ್ನು 2-3 ವಾರಗಳಲ್ಲಿ ದೊಡ್ಡ ಮಟ್ಟದ ರೀತಿಯಲ್ಲಿ ದಾಳಿಗಳನ್ನು ನೀವು ಎದುರಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ಗೆ ಇಲ್ಲಿ ವಾರ್ನಿಂಗನ್ನು ನೀಡ್ತಾ ಇದೆ. ಈಗಾಗಲೇ ಇರಾನ್ ಅವರು ಸಾಕಷ್ಟು ಬಾರಿ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ವಾಯುನೆಲೆಗಳ ಮೇಲೆ ದಾಳಿಗಳನ್ನು ಮಾಡ್ಕೊಂಡು ಬರ್ತಾನೆ ಇದೆ. ಈ ಕಡೆ ಅಮೆರಿಕ ಮತ್ತು ಇಸ್ರೇಲ್ ಅವರು ಇರಾನ್ ಮೇಲೆ ಜಂಟಿ ದಾಳಿಯನ್ನು ನಡೆಸ್ತಾನೆ ಇದ್ದಾರೆ. ಸೊ ಇದರಿಂದ ಈಗಾಗಲೇ ಅಮೆರಿಕಕ್ಕೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಇರಾನ್ ಅವರಿಗೂ ಕೂಡ ದೊಡ್ಡ ಮಟ್ಟದ ರೀತಿಯಲ್ಲಿ ಹೊಡೆತ ಬಿದ್ದಿದೆ. ಇರಾನ್ ಅವರು ಸದ್ಯದ ಮಟ್ಟಿಗೆ ವಾಯುನೆಲೆಗಳಾಗಿರ್ಬೋದು, ಅವರ ಆರ್ಮಿ ಆಗಿರ್ಬೋದು, ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದರೆ ಸದ್ಯದ ಮಟ್ಟಿಗೆ ಇರಾನ್ ಯಾವುದೇ ಕಾರಣಕ್ಕೂ ಈ ಒಂದು ಮಾತುಕತೆಗಳನ್ನಾಗಿರಲಿ, ಸಂಧಾನವನ್ನಾಗಲಿ ಒಪ್ಕೊಳ್ಳುವಂತಹ ಸಾಧ್ಯತೆಯಲ್ಲಿ ಅವರಿಲ್ಲ. ಯಾಕೆಂತಂದರೆ ಇರಾನ್ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಖಂಡಿತವಾಗಲೂ ಅಮೆರಿಕನ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ದಾಳಿಗೆ ಪ್ರತಿದಾಳಿಯನ್ನು ಮಾಡಲೇಬೇಕು, ಸೇಡಿಗೆ ಪ್ರತೀಕಾರದ ದಾಳಿಯನ್ನು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇರಾನ್ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಮಾತ್ರ ಅವರವರೇ ಒಬ್ಬರಿಗೆ ಒಬ್ಬರು ಈಗ ಎಲ್ಲರ ಮುಂದೆ ಅವರು ಹೇಳ್ತಾ ಇದ್ದಾರೆ, ಜಂಬವನ್ನು ಕೊಚ್ಚಿಕೊಳ್ಳುವಂತಹ ರೀತಿಯಲ್ಲಿ ಇವರಿಗೆ ಬೆದರಿಕೆ ಹಾಕುವುದಾಗಿರ್ಬೋದು, ವಾರ್ನಿಂಗ್ ಕೊಡೋದಾಗಿರ್ಬೋದು, ಅದನ್ನು ಯಾರೂ ಸಹಿತ ಅಲ್ಲಿರುವಂತಹ ಇರಾನ್ ಅವರು ಅದನ್ನು ಒಪ್ಕೊಳ್ತಾನೇ ಇಲ್ಲ. ಸೊ ಹೀಗಿರಬೇಕಾದ್ರೆ ಇರಾನ್ ಅವರು ಸಹಿತ ಅಮೆರಿಕದ ಏನು ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ವಾಯು ನೆಲೆಗಳು ಏನಿದ್ದಾವೆ, ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕೂಡ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಗಲ್ಫ್ ರಾಷ್ಟ್ರಗಳಲ್ಲಿ ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಗಳನ್ನು ಮಾಡ್ಕೊಂಡು ಬರ್ತಾನೆ ಇದೆ. Progress we've made, I can say tonight that we are on track to complete all of America's military objectives shortly, very shortly. We're going to hit them extremely hard over the next 2 to 3 weeks. We're going to bring them back to the Stone Ages where they belong. In the meantime, discussions are ongoing. Regime change was not our goal. We never said regime change, but regime change has occurred because of all of their original leaders' death. They're all dead. The new group is less radical and much more reasonable. Yet if during this period of time no deal is made, we have our eyes on key targets. If there is no deal, we are going to hit each and every one of their electric generating plants very hard and probably simultaneously. We have not hit their oil, even though that's the easiest target of all, because it would not give them even a small chance of survival or rebuilding. But we could hit it, and it would be gone. And